ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಕುಕ್ಸಪ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಇಷ್ಟು ಈಗ ನೋಡಿ, ಕಡಲೆ ಬೀಜದ ಹಾಲು ರೆಡಿ ಆಗಿದೆ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಈ ಥರ ಸೌಟದಲ್ಲಿ ಬಾಡಿಸಿ ಇದೇ ಬಾಣಲಿಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗ್ತಾ ಇದೆ. ಸ್ವಲ್ಪ ಊರಿನ ಸಣ್ಣಕ್ಕೆ ಇಟ್ಕೊಂಡು ಹಂಗೆ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಅಷ್ಟೇ. ನೋಡಿ, ಈಗ 1 ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ, ಪ್ಲಸ್ 1/4 ಭಾಗ ಅಷ್ಟು ಸಾಲ್ಟ್, ಇಷ್ಟೇ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನ ಹಾಕೊಳ್ಳೋಣ ಇದಕ್ಕೆ. ಉರಿನ ಸಣ್ಣಕ್ಕೆ ಇಟ್ಕೊಳ್ಳಿ. ಈ ಕುಕ್ಸೆಪ್ಗೆ ನೀರೇನು ಸೇರಿಸ್ಕೊಳಕ್ ಹೋಗ್ಬೇಡಿ. ಇದು ಎಣ್ಣೆಲೆ ಫ್ರೈ ಮಾಡ್ತಾ ಇದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಕಮ್ಮಿ ಆಗುತ್ತೆ. ನಾವೇನು ಒಂದು ಬಾಣಲಿ ಪೂರ್ತಿ ಕಾಣಿಸ್ತಾ ಇತ್ತಲ್ಲ, ಕಮ್ಮಿ ಆಗಿ ಚೆನ್ನಾಗಿ ಬೆಂದ ಮೇಲೆ ನಾವಿದಕ್ಕೆ ಏನು ಸೇರಿಸ್ಕೋಬೇಕು, ನೆಕ್ಸ್ಟು ಕಡಲೆ ಬೀಜದ ಹಾಲು ಸೇರಿಸ್ಕೋಬೇಕು. ಎಷ್ಟು ಕಮ್ಮಿ ಆಗಿದೆ ಅಷ್ಟು ನಾವೇನು ಬಾಣಲಿ ಪೂರ್ತಿ ಇತ್ತಲ್ಲ ಸೊಪ್ಪು, ಎಷ್ಟು ಚೆನ್ನಾಗಿ ಬೆಂದು ಕಮ್ಮಿ ಆಗಿದೆ. ಇನ್ನೊಂದು ನಿಮಿಷ ಹೀಗೆ ಗ್ಲಾಸ್ ಮುಚ್ಚಿಬಿಟ್ಟು ನಾನು ಬಿಡ್ತೀನಿ. ಅದಾದ ನಂತರ ಏನು ಕಡಲೆ ಬೀಜದ ಹಾಲು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ನೋಡಿ, ಇವಾಗ ಬೆಂದಿದೆ ಸೊಪ್ಪು. ಇದಕ್ಕೆ ಈಗ ಕಡಲೆ ಬೀಜದ ಹಾಲು ಏನು ರುಬ್ಕೊಂಡಿದ್ವಲ್ಲ ಸೇರಿಸ್ಕೊಳ್ಳೋಣ. ಸಣ್ಣ ಉರಿ ಇಡಬೇಕು, ಇಲ್ಲ ಕಡಲೆ ಬೀಜ ಎಲ್ಲ ಕಪ್ಪಗಾಗೋಗುತ್ತೆ. ನೋಡಿ, ಹೀಗೆ ನೋಡಿ, ಈಗ ಕುಕ್ಸೆಪ್ಪು ರೆಡಿಯಾಗಿದೆ. 1 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪರ್ಫೆಕ್ಟ್ ಆಗಿ ಕುಕ್ಸೆಪ್ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ, ಸರಿನಾ? ನೋಡಿದ್ರಲ್ಲ, ಇವತ್ತಿನ ಈ ಕುಕ್ಸೆಪ್ಪು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.